ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೂನಿವರ್ಸಿಟಿ SDM ಯೂನಿವರ್ಸಿಟಿ ಧಾರವಾಡದಲ್ಲಿ ನೀವೇನಾದರೂ ಮೆಡಿಕಲ್, ಅಲರ್ಟ್ ಹೆಲ್ತ್ ಸೈನ್ಸ್, BSc ನರ್ಸಿಂಗ್, ಆಮೇಲೆ BPT, B ಫಾರ್ಮಾ ಈ ಒಂದು ಕೋರ್ಸ್ಗಳನ್ನು SDM ಯೂನಿವರ್ಸಿಟಿ ಅಂಡರ್ ಒಳಗಡೆ ಮಾಡಬೇಕು ಅಂತ ಬಯಸಿದರೆ ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈಗಾಗಲೇ ಅಪ್ಲಿಕೇಶನ್ಸ್ಗಳನ್ನು ದಿನಾಂಕಗಳನ್ನು ನಿಗದಿ ಮಾಡಿದ್ದಾರೆ. ಅದು ಸಂಬಂಧಪಟ್ಟಂಥ ಪ್ರೊಸೀಜರ್ ಇರ್ಬೋದು ಮತ್ತು ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಕೂಡ ಇಲ್ಲೇನು ಮಾಡಿದಾರಪ್ಪ ಅಂತಂದರೆ ಲಿಂಕನ್ನು ಕೂಡ ಕೊಡಲಾಗಿದೆ. ನೀವು ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಒಳಗಡೆ ಯಾವೆಲ್ಲ ಕೋರ್ಸ್ಗಳನ್ನು ಮಾಡ್ಬೋದು ಅಂತಂದರೆ ಈ ಒಂದು ಯೂನಿವರ್ಸಿಟಿ ಒಳಗಡೆ BPT ಮಾಡ್ಬೋದು, BSc ನರ್ಸಿಂಗು, B ಫಾರ್ಮಾ ಈ ಒಂದು ಕೋರ್ಸ್ಗಳನ್ನು ಮಾಡ್ಬೋದು. ಅದ್ರ ಜೊತೆಗೆ ಅಲರ್ಟ್ ಹೆಲ್ತ್ ಸೈನ್ಸ್ಗಳನ್ನು ಕೂಡ ಮಾಡ್ಬೋದು. ಅಲರ್ಟ್ ಹೆಲ್ತ್ ಸೈನ್ಸಲ್ಲಿ ರೆನಾಲ್ ಡಯಾಲಿಸಿಸ್ಸು, BSc MLT, BSc ಇಮೇಜಿಂಗ್ ಟೆಕ್ನಾಲಜಿ, ಆಪ್ಟೋಮೆಟ್ರಿ, ಎಮರ್ಜೆನ್ಸಿ ಆ್ಯಂಡ್ ಟ್ರೋಮಾ ಕೇರ್ ಟೆಕ್ನಾಲಜಿ, ಆಮೇಲೆ ಮೆಡಿಕಲ್ ರಿಕಾರ್ಡ್ ಟೆಕ್ನಾಲಜಿಯನ್ನು ಕೂಡ ನೀವು ಇಲ್ಲಿ ಮಾಡ್ಕೊಳ್ಬೋದು. ಮೆಡಿಕಲ್ ರಿಕಾರ್ಡ್ ಟೆಕ್ನಾಲಜಿ ಇದೆ, ಅನಸ್ತೇಷಿಯಾ ಟೆಕ್ನಾಲಜಿ ಇದೆ, ಅಂದರೆ BSc OT ಆ್ಯಂಡ್ ಅನಸ್ತಿ ಟೆಕ್ನಾಲಜಿ. ಅದರ ಜೊತೆಗೆ ಮತ್ತು ಲ್ಯಾಟ್ರಿ ಎಂಟ್ರಿಯವರು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಚಾನ್ಸಸ್ಸನ್ನು, ಅವರು ಕೂಡ ಇಲ್ಲಿ ಅಪ್ಲೈ ಮಾಡ್ಕೊಳ್ಬೋದು. ಲ್ಯಾಟ್ರಿ ಎಂಟ್ರಿಯವರು ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ಇನ್ ಅಡಿಷನಲ್ಲಿ ರೆಸ್ಪಿರೇಟರಿ ಥೆರಪಿ ಕೂಡ ಇಲ್ಲಿ ಕೋರ್ಸ್ ಇರುವಂಥದ್ದು ಮತ್ತು ಆಡಿಯೋ ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿ ಕೂಡ ಇಲ್ಲಿದೆ. ಅಪ್ಲಿಕೇಶನ್ ಲಿಂಕನ್ನು ಕೂಡ ಇಲ್ಲಿ ನೋಡ್ಬೋದು. ಇಲ್ಲಿ ಲಿಂಕ್ ಅಂತ ಬರ್ತಾ ಇದೆಯಲ್ಲ, ಇಲ್ಲಿ ಅಪ್ಲಿಕೇಶನ್ಗಳನ್ನು ನೀವು ಹಾಕ್ಬೋದು. ಇಂಪಾರ್ಟೆಂಟ್ ದಿನಾಂಕಗಳು ಯಾವ ರೀತಿಯಾಗಿ ಫ್ರೆಂಡ್ಸ್ ಇದು ನೋಡ್ತಾ ಇದ್ದೀರಿ ಇಂಪಾರ್ಟೆಂಟ್ ಡೇಟ್ಸ್ಗಳು. ಇಲ್ಲಿ BPTಗೆ 11ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. B ಫಾರ್ಮಾ ಮತ್ತು ಅಲರ್ಟ್ ಹೆಲ್ತ್ ಸೈನ್ಸು, ಅದರಲ್ಲಿ ಆಮೇಲೆ ಲ್ಯಾಟ್ರಿ ಎಂಟ್ರಿ ಅಲರ್ಟ್ ಹೆಲ್ತ್ ಸೈನ್ಸ್ ಇರ್ಬೋದು, B ಫಾರ್ಮಾ ಇರ್ಬೋದು. ಓಕೆ, ಅದಾದಮೇಲೆ BSc ನರ್ಸಿಂಗ್ ಎಲ್ಲಕ್ಕೂ ಕೂಡ ಕಾಮನ್ ಆದಂಥ ಒಂದು ದಿನಾಂಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. 11ನೇ ತಾರೀಕಿಗೆ ಇದೇ ತಿಂಗಳು, ಅಂದರೆ ಇವಾಗ ಒಂದು 7 ಡೇಸ್ ಆಯಿತು ಸ್ಟಾರ್ಟ್ ಆಗಿ, 7-8 ಡೇಸ್ ಆಯಿತು. ಆ BPTಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆ ದಿನಾಂಕ ಇರುತ್ತೆ ನಿಮಗೆ 7ನೇ ತಾರೀಕಿಗೆ, 7/7/2025 ಇರುತ್ತೆ. ಅದಾದಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾರೆ ಇವರು ಒಂದು 21/7/2025. ಓಕೆ, ಆಮೇಲೆ ಇಂಟರ್ವ್ಯೂ ಇರುತ್ತೆ ಇವರಿಗೆ 25/7/2025ರಿಂದ ಈ 26/7/2000 ಅಂದರೆ 2 ದಿನ, 25-26 2 ದಿನ ಇಂಟರ್ವ್ಯೂ ಇರುತ್ತೆ. 30ನೇ ತಾರೀಕು 7ನೇ ತಿಂಗಳಲ್ಲಿ ಅಡ್ಮಿಷನ್ ಆಗುತ್ತೆ. ನೆಕ್ಸ್ಟ್ B ಫಾರ್ಮಸಿನೂ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ BSc ನರ್ಸಿಂಗ್ ಟ್ರೈ ಮಾಡೋರು ಅದನ್ನು ಕೂಡ ಹೇಳ್ತಾ ಇದ್ದೀನಿ, BSc ನರ್ಸಿಂಗ್ ಅಂತೇಳಿ. ಸೊ BSc ನರ್ಸಿಂಗ್ ಕೂಡ ಅಭ್ಯರ್ಥಿಗಳು ಅಥವಾ ಲ್ಯಾಟ್ರಿ ಎಂಟ್ರಿ ಅಲರ್ಟ್ ಹೆಲ್ತ್ ಸೈನ್ಸ್ ಮಾಡೋರು ಕೂಡ ಇಲ್ಲಿ ಬೇರೆ ಲ್ಯಾಟ್ರಿ ಎಂಟ್ರಿ, B ಫಾರ್ಮಾ ಅದಕ್ಕೂ ಕೂಡ ಡೇಟ್ ಇದೆ, ಮತ್ತು ಅಲರ್ಟ್ ಹೆಲ್ತ್ ಸೈನ್ಸ್ ಕೂಡ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ಅಲರ್ಟ್ ಹೆಲ್ತ್ ಸೈನ್ಸ್ದವ್ರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ, ಯಾಕಂದರೆ ಅವ್ರುಗಳಿಗೆ ಡೈರೆಕ್ಟಾಗಿ ಏನು ಮಾಡ್ತಾರೆ ಅಂದರೆ ಇಂಟರ್ವ್ಯೂ ಮಾಡಿ ಇದನ್ನು ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ, ಎಕ್ಸಾಮ್ಗಳನ್ನು ತೊಗೊಳ್ಳೋದಿಲ್ಲ. BSc ನರ್ಸಿಂಗ್ದವರು ಕೂಡ ಅಪ್ಲಿಕೇಶನ್ ಇದೆ. 2/6/2025 ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಇವ್ರದ್ದು. 14/6/2025 ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾರೆ. ಮತ್ತು 18 ಮತ್ತು 19/6/2025 ಒಂದು ಏನು ಮಾಡ್ತಾರೆ, ಇಂಟರ್ವ್ಯೂ ಕರೆದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ 25/6/2025 ಅಡ್ಮಿಷನ್ಗಳನ್ನು ತೊಗೊಂಡ್ಬಿಡ್ತಾರೆ. ಇಲ್ಲಿ ಫೀಸ್ ಸ್ಟ್ರಕ್ಚರ್ ಬೇಕಂತಂದರೆ ನೀವು ಅಲ್ಲಿ ಯೂನಿವರ್ಸಿಟಿಗೆ ವಿಸಿಟ್ ಮಾಡಬೇಕಾಗತ್ತೆ, ಯಾಕಂದರೆ ಇವರು ಆಫಿಷಿಯಲಿ ಫೀಸ್ ಸ್ಟ್ರಕ್ಚರ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅದರ ಜೊತೆಗೆ ಏನಂತಂದರೆ ಇಲ್ಲಿ ಅಡ್ಮಿಷನ್ಸ್ಗಳು ಈಗಾಗಲೇ ಈ ಒಂದು ಯೂನಿವರ್ಸಿಟಿ ಅಂಡರಲ್ಲಿ ಸ್ಟಾರ್ಟೆಡ್ ಆಗಿದ್ದಾವೆ. ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ಇದೊಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ಕೂಡ ಹಾಕಿರ್ತೀನಿ ನಾನು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ನಿಮಗೆ, ಅವರು ಕ್ವಿಕ್ಕಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾರೆ ನಿಮಗೆ ಯೂನಿವರ್ಸಿಟಿದವರು. ಆ ಒಂದು ಯೂನಿವರ್ಸಿಟಿ ನಂಬರಿಗೆ ಕಾಲ್ ಮಾಡಿ ಕೂಡ ನೀವು ಮಾಹಿತಿಯನ್ನು ಪಡ್ಕೋಬೋದು.